ಬಿಜೆಪಿಗೆ ಶುರುವಾಯ್ತಾ ರಾಮಲಿಂಗಾರೆಡ್ಡಿ ಭಯ. ಬೆಂಗಳೂರು ಉಸ್ತುವಾರಿ ನೀಡಿದ್ರೆ ಬಿಜೆಪಿಗೆ ಸಂಕಷ್ಟನ. ಹಾಗಾದ್ರೆ ರೆಡ್ಡಿಗೆ ಬೆಂಗಳೂರು ಖಾತೆ ಕೊಟ್ರೆ ಬಿಜೆಪಿಗೆ ಸಂಕಷ್ಟ ಫಿಕ್ಸ್. ಬಿಜೆಪಿಗೆ ಶುರುವಾಯ್ತಾ ರಾಮಲಿಂಗಾರೆಡ್ಡಿ ಅವರ ಭಯ. ರೆಡ್ಡಿಗೆ ಬೆಂಗಳೂರು ಖಾತೆ ಕೊಟ್ರೆ ಬಿಜೆಪಿಗೆ ಸಂಕಷ್ಟ ಫಿಕ್ಸ್. ಜಿಬಿಎ ಚುನಾವಣೆಗೆ ಸಿದ್ಧತೆ ಮಾಡ್ತಾ ಇರುವ ಬಿಜೆಪಿಗೆ ಸ್ವಲ್ಪ ನಿರಾಳ. ಸದ್ಯ ಬೆಂಗಳೂರು ಉಸ್ತುವಾರಿ ಹಂಚಿಕೆಯಲ್ಲಿ ಕೈ ಗೊಂದಲ. ಸಿಎಂ ಡಿಕೆ ಶಿವಕುಮಾರ್ ನಡೆ ಬಗ್ಗೆ ಕಾಂಗ್ರೆಸ್ನಲ್ಲಿ ಗೊಂದಲ. ಸದ್ಯ ಬೆಂಗಳೂರು ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಹೆಗಲಿಗೆ. ಇದರ ಲಾಭವನ್ನ ಪಡೆಯಲು ಬಿಜೆಪಿ ಜೆಡಿಎಸ್ ನಾಯಕರು ತೀರ್ಮಾನ ಮಾಡಿಕೊಂಡಿದ್ದಾರೆ. ಜಿಬಿಎ ಚುನಾವಣೆಯನ್ನ ಗೆಲ್ಲಲು ಮೈತ್ರಿ ನಾಯಕರಿಂದ ಭರ್ಜರಿ ತಯಾರಿ ಕೂಡ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಬಿಜೆಪಿಗೆ ರಾಮಲಿಂಗಾರೆಡ್ಡಿ ಅವರ ಭಯ ಶುರುವಾಗಿದ್ಯಾ ಅಂತ. ಏಕೆಂತಂದ್ರೆ ಏನೀಗ ಬೆಂಗಳೂರಿನಲ್ಲೇ ಗೆಲುವನ್ನ ಸಾಧಿಸಿದ್ರು. ಬಿಟಿಎಂ ಲೇಔಟ್ನಲ್ಲಿ ಗೆದ್ದು ಶಾಸಕರಾಗಿ ಈಗ ಸದ್ಯಕ್ಕೆ ಸಚಿವ ಸ್ಥಾನದಲ್ಲೂ ಕೂಡ ಈಗ ಅಲಂಕರಿಸಿದ್ದಾರೆ. ಅವ್ರಿಗೂ ಕೂಡ ಖಾತೆಯನ್ನು ಕೂಡ ವಹಿಸಿಕೊಡ್ಲಾಗಿದೆ. ಒಂದು ವೇಳೆ ಈಗ ಹೆಚ್ಚುವರಿ ಖಾತೆಯಾಗಿ ಒಂದು ಬೆಂಗಳೂರು ನಗರಾಭಿವೃದ್ಧಿಯನ್ನೇ ವಹಿಸಿಕೊಟ್ರೆ ಆಗ ಬಿಜೆಪಿ ಅವರಿಗೆ ತೊಂದರೆ ಆಗುತ್ತಾ? ಜಿಬಿಎ ಎಲೆಕ್ಷನ್ ಮೇಲೂ ಕೂಡ ಇದರ ಎಫೆಕ್ಟ್ ತಟ್ಟುವ ಸಾಧ್ಯತೆಗಳಿದ್ದಾವೆ. ಈಗ ಆಲ್ರೆಡಿ ಜಿಬಿಎ ಚುನಾವಣೆಗೆ ಸಕಲ ರೀತಿಯಲ್ಲೂ ಕೂಡ ಬಿಜೆಪಿಯವರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಚುನಾವಣಾ ಆಯೋಗ ಕೂಡ ಜಿಬಿಎ ಎಲೆಕ್ಷನ್ ಯಾವ ರೀತಿ ಸಿದ್ಧತೆಗಳು ಬೇಕು ಅದೆಲ್ಲವನ್ನೂ ಕೂಡ ಮಾಡಿಕೊಂಡಿದೆ. ಯಾಕೆಂತಂದ್ರೆ ಕೋರ್ಟ್ ಆದೇಶವನ್ನ ಮಾಡಿದೆ. ಬೆಂಗಳೂರು ನಗರದ ಹಿರಿಯ ಶಾಸಕರು ರಾಮಲಿಂಗಾರೆಡ್ಡಿ, ಜಿಬಿಎ ಬಗ್ಗೆ ಹೆಚ್ಚು ಅನುಭವ ಇರುವ ಲೀಡರ್ ರೆಡ್ಡಿ. ರಾಮಲಿಂಗಾರೆಡ್ಡಿಗೆ ಕೈ ತಪ್ಪಿದ ಬೆಂಗಳೂರು ನಗರ ಉಸ್ತುವಾರಿ. ಕೃಷ್ಣ ಬೈರೇಗೌಡಗೆ ಖಾತೆ ನೀಡಿ ಬಿಜೆಪಿಗೆ ಸುಲಭ ಮಾಡಿಕೊಟ್ರ ಸಿಎಂ ಡಿಕೆ ಶಿವಕುಮಾರ್. ರೆಡ್ಡಿಗೆ ಬೆಂಗಳೂರಿನ ಮೇಲೆ ಇರುವ ಹಿಡಿತ ಕೃಷ್ಣ ಬೈರೇಗೌಡ ಅವರಿಗಿಲ್ಲ. ಹೀಗಾಗಿ ಜಿಬಿಎ ಸುಲಭವಾಗಿ ಗೆಲ್ಲಬಹುದು ಎಂಬುದು ಬಿಜೆಪಿಯ ಲೆಕ್ಕಾಚಾರ. ಸದ್ಯ ಎನ್ಡಿಎ ಮೈತ್ರಿಗೆ ಟಕ್ಕರ್ ಕೊಡುವ ಲೀಡರ್ ರಾಮಲಿಂಗಾರೆಡ್ಡಿ. ಹಿಂದೊಮ್ಮೆ ಪಾಲಿಕೆಯಲ್ಲಿ ಅಧಿಕಾರ ಹಿಡಿಯಲು ರೆಡ್ಡಿ ಕ್ರೆಡಿಟ್ ಹೆಚ್ಚಾಗಿತ್ತು. ಈಗ ರಾಮಲಿಂಗಾರೆಡ್ಡಿ ಸೈಲೆಂಟ್ ಆದ್ರೆ ಬಿಜೆಪಿ ನಾಯಕರಿಗೆ ಇದರ ಲಾಭ. ಕಾಂಗ್ರೆಸ್ ಗೊಂದಲದಿಂದ ಜಿಬಿಎ ಕಡೆ ಹೆಚ್ಚು ಒತ್ತು ನೀಡ್ತಾ ಇರುವಂತಹ ಬಿಜೆಪಿ. ಡಿಕೆ ಶಿವಕುಮಾರ್ ಉಸ್ತುವಾರಿ ಇದ್ದಾಗ ಬೆಂಗಳೂರು ಸಮಸ್ಯೆ ಬಿಜೆಪಿಗೆ ಅಸ್ತ್ರ. ಇದೀಗ ರಾಮಲಿಂಗಾರೆಡ್ಡಿ ಉಸ್ತುವಾರಿ ಇಲ್ಲದ ಕಾರಣ ಸ್ವಲ್ಪ ಬಿಜೆಪಿಯವರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಯಾಕೆಂದರೆ ಬೆಂಗಳೂರಿನ ಹಿಡಿತ ಕೃಷ್ಣ ಬೈರೇಗೌಡ ಅವರಿಗೆ ಹೋಲಿಕೆಯನ್ನ ಮಾಡ್ತಾ ಹೋದ್ರೆ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರಿನ ಹಿಡಿತ ಹೆಚ್ಚಾಗಿದೆ. ಹಾಗಾಗಿ ಬಿಜೆಪಿಯವರಿಗೆ ಸ್ವಲ್ಪ ಭಯ ಇತ್ತು. ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಈ ಒಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಕೂಡ ನಿರ್ಮಾಣ ಆಗಿತ್ತು. ಹಾಗಾಗಿ ಸ್ವಲ್ಪ ಕಾನ್ಸಂಟ್ರೇಟ್ ಬಿಜೆಪಿಯವರು ಜಿಬಿಎ ಎಲೆಕ್ಷನ್ ಕಡೆ ಮಾಡ್ತಾ ಇದ್ದಾರೆ. ಕೋರ್ಟ್ ಆದೇಶದ ಮೇರೆಗೆ, ಯಾಕೆಂದರೆ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಆಗಸ್ಟ್ 31ರ ಒಳಗೆ ಇದು ಕೊನೆಯ ಒಂದು ಸಮಯಾವಕಾಶ ನಿಮಗೆ ನೀಡ್ತಾ ಇರೋದು. ಆಗಸ್ಟ್ 31ರ ಒಳಗೆ ಜಿಬಿಎ ಎಲೆಕ್ಷನ್ ಮಾಡಲೇಬೇಕು ಅಂತ ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಹೊರಡಿಸಿದೆ. ಹಾಗಾಗಿ ಚುನಾವಣಾ ಆಯೋಗ ಒಂದ್ ಕಡೆ ಸಿದ್ಧತೆ ಮಾಡ್ತಾ ಇದೆ, ಬಿಜೆಪಿಯವರು ಮತ್ತೊಂದು ಕಡೆ ಸಿದ್ಧತೆ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಪಾಳ್ಯ ಮಾತ್ರ ತನ್ನಲ್ಲಿರುವಂತಹ ಗೊಂದಲಗಳಲ್ಲೇ ಮುಳುಗಿ ಹೋಗಿದ್ದಾವೆ. ಬಹಳ ಪ್ರಮುಖವಾಗಿ ಹಿಂದೆ ಈ ಒಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ನಿಭಾಯಿಸ್ತಾ ಇದ್ದಿದ್ದು ಆಗಿನ ಡಿಸಿಎಂ ಆಗಿದ್ದಂತಹ ಡಿಕೆ ಶಿವಕುಮಾರ್ ಅವರು. ಆ ಒಂದು ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಸಾಕಷ್ಟು ಸಮಸ್ಯೆಗಳು ತಾಂಡವ ಆಡ್ತಾ ಇತ್ತು. ಆ ಒಂದು ಸಮಸ್ಯೆಗಳೇ ಬಿಜೆಪಿಯವರಿಗೆ ಅಸ್ತ್ರ ಆಗಿತ್ತು. ಈಗ ಒಂದು ವೇಳೆ ಏನಾದರೂ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ ವಹಿಸಿಕೊಟ್ಟಿದ್ರೆ ಬಿಜೆಪಿಯವರಿಗೆ ಬಹುದೊಡ್ಡ ಹಿನ್ನಡೆ ಆಗುವ ಸಾಧ್ಯತೆಗಳಿತ್ತು. ಯಾಕೆಂತಂದ್ರೆ ಬೆಂಗಳೂರು ನಗರದ ಹಿರಿಯ ಶಾಸಕರು ಅಂತಂದ್ರೆ ರಾಮಲಿಂಗಾರೆಡ್ಡಿ ಅವರು. ಅದರ ಜೊತೆಗೆ ಅತಿ ಹೆಚ್ಚಿನ ಒಂದು ಅನುಭವ ಕೂಡ ಇದೆ. ರಾಜಕೀಯದಲ್ಲಿ ಹೆಚ್ಚಿನ ಅನುಭವ ಹೊಂದಿರುವಂತಹ ರಾಜಕಾರಣಿ ಯಾರು ಅಂತ ಅಂದ್ರೆ ರಾಮಲಿಂಗಾರೆಡ್ಡಿ ಅವರ ಹೆಸರು ಕೂಡ ಮುನ್ನೆಲೆಗೆ ಬರುತ್ತೆ. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ಬೆಂಗಳೂರಿನ ಮೇಲೆ ಹಿಡಿತ ಕೂಡ ಬಹಳ ಚೆನ್ನಾಗಿದೆ. ಜೊತೆಗೆ ಕೃಷ್ಣ ಬೈರೇಗೌಡ ಅವರಿಗೆ ಹೋಲಿಕೆಯನ್ನ ಮಾಡಿದ್ರೆ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಖಾತೆಯನ್ನ ಸಮರ್ಥವಾಗಿ ನಿಭಾಯಿಸ್ತಾ ಇದ್ರು. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಜಿಬಿಎ ಎಲೆಕ್ಷನ್ ಕಡೆ ಈಗ ಕಾಂಗ್ರೆಸ್ ಕೂಡ ಕಾನ್ಸಂಟ್ರೇಟ್ ಮಾಡಲೇಬೇಕಾಗಿದೆ. ಆಗಸ್ಟ್ 31ರ ಒಳಗೆ ಎಲೆಕ್ಷನ್ ನಡೀಲೇಬೇಕು. ಈ ಒಂದು ಎಲೆಕ್ಷನ್ ನಡೀಬೇಕು ಅಂತಂದ್ರೆ ಈಗಿನಿಂದಲೇ ಕಾಂಗ್ರೆಸ್ ಕೆಲವೊಂದಿಷ್ಟು ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ. ಆದರೆ ಕಾಂಗ್ರೆಸ್ ಕೇವಲ ಗೊಂದಲದ ಗೂಡಾಗಿ ಮಾರ್ಪಟ್ಟಿದೆ. ಹಿಂದೊಮ್ಮೆ ಪಾಲಿಕೆಯಲ್ಲಿ ಅಧಿಕಾರವನ್ನ ಹಿಡಿಯೋದಕ್ಕೆ ಕಾರಣ ಏನು ಅಂತಂದ್ರೆ ರಾಮಲಿಂಗಾರೆಡ್ಡಿ ಅವರ ಒಂದು ಅಪಾರ ಅನುಭವ ಆಗಿರಬಹುದು, ಅವರ
ಹಿಡಿತ ಆಗಿರಬಹುದು. ಇದರಿಂದ ಹಿಂದೊಮ್ಮೆ ಪಾಲಿಕೆ ಅಧಿಕಾರವನ್ನು ಹಿಡಿಲಿಕ್ಕೆ ಸಾಧ್ಯ ಆಯಿತು. ಈಗ ಮತ್ತೇನಾದರೂ ಅವರಿಗೆ ಒಂದು ನಗರಾಭಿವೃದ್ಧಿ ಖಾತೆಯನ್ನು ವಹಿಸಿಕೊಟ್ಟಿದ್ರೆ ಈಸಿಯಾಗಿ GBAನಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಬಹುದಾಗಿತ್ತು. ಹಾಗಾಗಿ ಸ್ವಲ್ಪ ರಾಮಲಿಂಗಾರೆಡ್ಡಿ ಅವರ ಭಯ BJPಗೆ ಈಗಲೂ ಕೂಡ ಇದೆ.